ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಇವತ್ತು ಹುಬ್ಳಿಗೆ ಹೊಂಟೈತೆ. ಹುಬ್ಳಿಗೆ ಹೋಗಿ ಏನು ಮಾಡ್ತೀವಿ ಅಂತೇಳಿ ಕಂಪ್ಲೀಟ್ ವ್ಲಾಗ್ ಎಂಡ್ ಆಗುವವರೆಗೂ ನೋಡ್ರಿ. ಇಲ್ಲ ಅಲ್ಲೇ ವಿನಾಯಕ ಬಂದುಬಿಟ್ಟಾರ ನೋಡ್ರಿ. ಕಿಶನ್ ನೀರು ಚಾಗಿ ಕೊಡ್ಲ ನೀವು ಬರೀ ಚಾ ಕೊಡೋದು ಸಿಗೋಣ. ನೋಡ್ರಿ ನಮ್ಮ ವಿನಾಯಕ್ ಪೇ ಮಾಡತ್ತಾನ ಚಾ ಕುಡ್ದಿದ್ದು. ಏನಪ್ಪ ಅಂತ ಹೇಳಿದ್ರೆ, ಭಾಳ ದಿನ ಆಗಿತ್ತು ಏನು ಬ್ಲಾಗ್ ಮಾಡಿರಲಿಲ್ಲ. ಸೊ ಅದಕ್ಕೆ ಈಗ ಒಂದು ಬ್ಲಾಗ್ ಮಾಡೈತೆ ನೋಡ್ರಿ. ಹೆಂಗೈತೆ ಅಂತ ಹೇಳಿ ಲಾಸ್ಟ್ನಾಗ ಈಗ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋಕ್ಕೂ ನಡ್ಕೋತ ಹಿಂಗೆ ಬಸ್ ಸ್ಟ್ಯಾಂಡ್ ಕಡೆ ಬಂದೀವಿ ನೋಡ್ರಿ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ನೀಲ್ಕಂಠ ಏನೋ ಹೇಳತ್ತಿದ್ದಾರೆ. ಹುಬ್ಳಿ ಒಳಗೆ ಎಲ್ಲಿ ಹೋಗಿ ಊಟ ಮಾಡ್ಬೇಕಂತೇಳಿ ಇಲ್ಲೇ ಹೇಳ್ಕೊಂಡು ಹೊಂಟಿದ್ದಾರೆ. ಹುಬ್ಳಿ ಒಳಗೆ ಮಸ್ತ್ ಚಿಕನ್ ಊಟ ಮಾಡ್ಕೊಂಬರ್ರು ಅಂತೇಳಿ ಕಾಮಿಡಿ ಮಾಡ್ಕೊತ ಹೊಂಟ ನೋಡ್ರಿ ನೀಲ್ಕಂಠ. ನಡ್ಕೊತ ನಾವು ನಮ್ಮ ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಬಂದೀವಿ ಎಲ್ಲರೂ. ಇನ್ನೇನು ಟ್ರೈನ್ ಬರ್ತೈತಿ. ಟ್ರೈನ್ ಎಷ್ಟೊತ್ತಿಗೆ ಐತಪ್ಪ ವಿನಾಯಕ? ನೋಡ್ರಿ ನಮ್ಮ ವಿನಾಯಕ ಟ್ರೈನ್ ಎಲ್ಲಿ ಐತೆ ಅಂತೇಳಿ ನೋಡತ್ತಾನ. ವೇರ್ ಈಸ್ ಮೈ ಟ್ರೈನ್ದಾಗ ನೋಡತ್ತ ನೋಡ್ರಿ ನಮ್ಮ ವಿನಾಯಕನ ಎಲ್ಲಿ ಐತೆ ಅಂತೇಳಿ. ಎಲ್ಲಿ ಐತಿ? ಆಲ್ಮಟ್ಟಿ ದಾಟೈತಿ. ಆಲ್ಮಟ್ಟಿ ದಾಟಿ ಬರತೈತಿ ನೋಡ್ರಿ ಟ್ರೈನ್. ಇಲ್ಲಿ ಪುಣೆ 8ಕ್ಕೆ ಇರುತ್ತಂತ. ನಮಗೆ ನಾವು ಹೇಳೋದು 6 ಗಂಟೆಗೆ ಎಬ್ಸ್ಕೊಂಬಂದು ನಾನು 6:15. ನಾ ಏನೋ ರಾತ್ರಿ ಮಕ್ಕೊಳ್ಳೋದ 2ಕ್ಕೆ ಮಕ್ಕೊಂದಿನಿ ನಾನು. ಮತ್ತು ಅದ್ರಾಗ ಇವನ್ ಸಲುವಾಗಿ ಜಲ್ದಿನ ಎದ್ದು 6 ಗಂಟೆಗೆ 6:15 ಎದ್ದು ಬಂದೀನಿ. ನಾ 6:15 ಎದ್ರೆ ಇವ್ರ ಮಕ್ಳು ಆಗ 6 ಗಂಟೆಗೆ ಇಬ್ರು ಎದ್ದು ಬಂದಾರ ಓಡಿ. ಈಗ ನೋಡಿದ್ರೆ ಟ್ರೈನ್ 8ಕ್ಕೆ ಬರ್ತದ ಅಂತ ಹೇಳತ್ತಾನ. ಇಲ್ಲ ಜಲ್ದಿನೇ ಬರ್ತದೆ. ಮಾತಿದ್ದೆ ಟ್ರೈನ್ ತಪ್ಸಿದೆ ಮುಗಿದು ಹೋತಲ್ಲಿ. ಮಧ್ಯಾಹ್ನ 2ಕ್ಕೆ 3ಕ್ಕೆ ಬಿಡ್ತೀವಿ ನಾವಲ್ಲಿ. ಅದಕ್ಕೆ ಜಲ್ದಿ ಹೋಗಿ ಜಲ್ದಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಯಾನ. ಹುಬ್ಳಿಗೆ ಹೋಗಿ ಏನು ಮಾಡ್ತೀವಿ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ಬರ್ರಿ ನಮ್ಮ ನಿಲ್ಕಂಡು ಟಿಕೆಟ್ ತಗ್ಸದಂಗೆ 340. ಸೊ ಗೈಸ್, ಲಾಸ್ಟ್ ಟೈಮ್ ನಾವು ದೂದ್ ಸಾಗರಕ್ಕೆ ಹೋಗುವಾಗ ಬಂದಿದ್ವಿ. ರೈಲ್ವೆ ಸ್ಟೇಷನ್ ಇನ್ನೂ ರೆಡಿ ಮಾಡತ್ತಿದ್ರು. ಸೊ ಈಗ ಹಳೇದು ಹೆಂಗೈತೆ ಅಂತೇಳಿ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ. ಆಮ್ಯಾಗ ಹೊಸದು ಹೆಂಗೈತೆ ಅಂತ ನೋಡ್ರಿ ಅಂತ ನಿಂತೀವಿ. ನಮ್ದು ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗೈತಿ. ಇನ್ನು ಪ್ರೊಸೆಸ್ನಾಗ ಐತಿ. ಇನ್ನು ಮಾಡೋದು ಕೆಲಸ ಮಾಡತ್ತ. ದೂದ್ ಸಾಗರಕ್ಕೆ ಹೋಗುವಾಗ ಬಂದಿದ್ದು ಲಾಸ್ಟ್ ಒಂದು ನಾ ಹೇಳಿದ್ದೆ 6 ತಿಂಗಳಾದ್ಮೇಲೆ ಹೆಂಗೆ ಬೇಕದ ಅಂತ ಹೇಳಿ. ಸೊ ಈಗ ಹೆಂಗಾಗೈತೆ ನೋಡ್ರಿ. ಬೆಂಕಿ ಐತೆ ನೋಡ್ರಿ ಫುಲ್ ರೈಲ್ವೆ ಸ್ಟೇಷನ್. ಏನು ಈ ಲಿಫ್ಟಿಗೆ ಹತ್ತಾಗ ಹೋಗಿ ನಿಂತ ನೋಡ್ರಿ. ಇಲ್ಲಿ ಭಾಳ ಹೆಚ್ಚ ಲಿಫ್ಟಿಗೆ ಹತ್ತಾಗ. ಲಿಫ್ಟಿಗೆ ಹತ್ತಾಗ ಏನಿದೆ ಎಕ್ಸಿಲೇಟ್ರ್ ಹತ್ತಾಗ ಏನು ಭಾಳ ಹೆಚ್ಚ ನೋಡ್ರಿ. ನೀಲ್ಕಂಠ ಏನಾಗೈತಿ ಇದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಚಾವಿ ತರಕ್ ಹೋಗ್ಯಾರ ನೋಡ್ರಿ. ಇಲ್ಲಿ ಮೆಟ್ಟನ್ಕಿ ಇದ್ರಾಗ ಹತ್ತಿ ಹೋಗ್ಬೇಕಂತೇಳಿ ಇಷ್ಟು ಮಂದಿ ವೇಟ್ ಮಾಡತ್ತಾರ ನೋಡ್ರಿ. ಇವ್ರು ಚಾವಿ ತರಕ್ ಹೋಗ್ಯಾರ. ನೋಡ್ರಿ ಏನೋ ಮಾಡಿದ್ರೆ ಚಾವಿ ತಂದು ಆನ್ ಆತ್ ನೋಡ್ರಿ. ಚಲೋ ಆತ. ಏನಾಯ್ತು ನನಗೆ ನೋಡ್ರಿ. ನಮ್ಮ ಕಿಶನ್ ಮೆಟ್ಟನ್ಕಿ ಎತ್ಕೊಂಡ್ ಬಂದ್ಬಿಟ್ಟ. ನಾವು ಎಲ್ಲ ಎಕ್ಸೈಟರ್ದಾಗ ಬಂದ್ವಿ. ಕಿಶನ್. ಸೊ ಈಗಿನ್ನ ಟ್ರೈನ್ ಬರೋದೈತಿ. ಟ್ರೈನ್ ಬಂದ ಮ್ಯಾಗ ಹೋಗಿ ಬರ್ತಡೈತಿ. ನಮ್ಗೆ ಇಲ್ಲ ಅಂತ ಸುಳ್ಳು ಹೇಳತ್ತ ನೋಡ್ರಿ. ನಾವು ಹುಡುಕ್ಯಾಡಿ ಸಾಕಾಗತ್ತ. ಇವತ್ತು ಬರ್ತಡೇ ಇದ್ರೂ ಇಲ್ಲ ಅಂತೇಳಿ ಹೇಳತ್ತಾನ. ಸೊ ಅದಕ್ಕೆ ಈಗ ಒಂದು ಫೋಟೋ ತಕ್ಕೊಂಡ ಸ್ಟೋರಿ ಹಾಕ್ಬಿಡುದು. ಐತಂತಿ ಇಲ್ಲ ಅಂತಾನೆ ಏನು ಹೇಳತ್ತಾನ ನೋಡ್ರಿ. ಏನಿಲ್ಲ ತಮ್ಮ ಒಂದು ಫೋಟೋ ತಕ್ಕೊಂಬ ಹಾಕಿದ್ರು.
ಹಿಡಿದು ಆಗಷ್ಟ ಎದಕ್ ಬಂದಿಲ್ಲ ನೀನು ಆ ಇನ್ನ ಮಕ್ಕೊಂತಿಲ್ಲ ವಿನಾಯಕ್ ನೀನು ಬರ್ತಿ ಅಂತ ಹೇಳಿದಪ್ಪ ಏನ ಬಂದಿಲ್ಲಲ್ಲ ಏ ಮತ್ತೀಗ ಬರ್ಬೇಕಿಲ್ಲ ಹಾ ಹುಬ್ಳ್ಯಾಗ ಮಾಡೋದು ಫುಲ್ ಅವ್ನು ಬರ್ತಡೇ ಅವತ್ತು ಏ ಅಲ್ಲೂ ನಮ್ದು ಹುಬ್ಳಿ ಟ್ರೈನ್ ಬಂತು ಬರ್ರಿ ಹೋಗೋಣ ನಿಲ್ಸು ಬ್ಯಾಕ್ ಬಾ ಪ್ಲೇ ಲಾಸ್ಟ್ನೇ ಅಲ್ಲಿಂತ್ರ ಇಲ್ಲಿ ಮಠ ನಡ್ಕೋತ ಬಂದೀವಿ ಫುಲ್ ಎಂಡ್ ಮಠ ಬಂದೀವಿ ನೋಡ್ರಿ ಟ್ರೈನ್ ಫುಲ್ ಎಕ್ಸ್ಪ್ರೆಸ್ ಐತೆ ನೋಡ್ರಿ ಟ್ರೈನ್ तुम्हारा नाम क्या तुम्हारा नाम कहाँ जा रहा तुम्हारा भैया है क्या ಪಾಪಡಿ ತನ ನೋಡ್ರಿ ನಮ್ಮ ಕಿಸನ್ ಹತ್ರ ಏನೋ ಪಿಕ್ಚರ್ ಅನ್ನೋ ಕೂತ್ಬಿಟ್ಟಾನ ನಾ ಹುಬ್ಳಿ ಹೋಗಕ್ಕೆ ಎಷ್ಟೊತ್ತಾಗುತ್ತೆ ಈಗ ಹಲೋ ವಿನಾಯಕ್ ಬರ್ತಡೇ ವಿಶಸ್ ನೋಡೋದ್ರಾಗ ಭಾಳ ಬಿಸಿ ಆಗ್ಬಿಟ್ಟ ನೋಡ್ರಿ ವಿನಾಯಕ್ ನೋಡು ಹುಬ್ಳಿನ ಎಷ್ಟೊತ್ತಾಗುತ್ತೆ ಬರಕ್ಕೆ ಎಲ್ಲ ಇವಂಗ ಕೇಳ್ಬೇಕ್ರಿ ಎಲ್ಲ ಇವಂಗ ಕೇಳು ನೋಡ್ಲಿ ಅವ ಏನು ಹೇಳವಲ್ಲ ನಿಮ್ಕಂಡು ಹುಬ್ಳಿ ನೋಡ್ರಿ ಅಣ್ಣನ ಬರ್ತಡೇ ಐತೆ ಎಲ್ಲರೂ ಕಾಮೆಂಟ್ ಬಾಕ್ಸ್ದಾಗ ಹ್ಯಾಪಿ ಬರ್ತಡೇ ವಿನಾಯಕ್ ಅಂತ ವಿಶ್ ಮಾಡಿರಿ ಈ ವ್ಲಾಗ್ ಒಂದು 2 ದಿನ ಬಿಟ್ಟು ನಮ್ಮ ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಡ್ರಿ ಇಲ್ಲಿ ಚೆಕ್ ಮಾಡತ್ತಾನೆ ಎಲ್ಲ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ ನಾವೀಗ ಹುಬ್ಳಿ ಬಂದೀವಿ ಇದರಾಗ ನೋಡ್ರಿ ಒಂದಿದ್ದು ಈಗ ಸೀದಾ ಹೊರಗೆ ಹೋಗಿ ಅಂತ ಬರ್ರಿ ವಿನಾಯಕ್ ಇಲ್ಲಿ ಏನೋ ಮಾತು ಹಚ್ಕೊಂಡ್ ಕೂತಾರ ನೋಡ್ರಿ ನಾಷ್ಟ ಮಾಡಕ್ ಬಂದ್ರು ನೋಡ್ರಿ ದೋಸೆ ತೊಗೊಂಡಿವಿ ನಾವು ಇವರು ಇಬ್ರು ಬೆಣ್ಣೆ ದೋಸೆ ತೊಗೊಂಡಾರ ನಾವು ನಾರ್ಮಲ್ ತೊಗೊಂಡಿವಿ ನಾಷ್ಟ ಮಾಡಿ ಹೊಂಟಿವಿ ನೋಡ್ರಿ ಈಗ ಎಲ್ಲ ಹೊಂಟಿವಿ ಅಂತೇಳಿ ನಮ್ಗೆ ಗೊತ್ತಿಲ್ಲ ಹಂಗೆ ಹೊಂಟಿವಿ ಈಗ ಹೇಳಿ ಮಾಡಕ್ಕೆ ಎಲ್ಲ ನಮ್ಮ ವಿನಾಯಕ ಇವು ಮಾಡಿ ಕರ್ಕೊಂಡು ಇಲ್ಲಿ ಜುಡಿಯೋ ಐತಿ ಜುಡಿಯೋದಾಗ ಹೋಗೋಣ ಅಂತ ನೀವು ಬರಾತ ಫೋನ್ ಹಚ್ಬಿಡೋಂಗ
ಇದೊಂದು ಅಂಗಿ ಇದು ಟಿ ಶರ್ಟ್ ತೊಗೊಂಡೈತೆ ನೋಡ್ರಿ ಒಂದು ನೋಡ್ರಿ ಗೇಮ್ ಆಡಕತ್ತೇಳಿ ಬಂದರು. ಏ ಬೈ ನೀವು ಬರ್ಲಿ 3D ಗೇಮ್ ಮಾಡ್ಸಕ್ಕೆ ಕರ್ಕೊಂಬಂದವ್ರು ಒಟ್ಟಿಗೆ ನೋಡೋಣ ಫಸ್ಟ್ ಟೈಮ್ ಹೆಂಗಿತ್ತು ಅಂತೇಳಿ. ಬರ್ತೆ ತ್ರೀ ಎಫೆಕ್ಟ್ ಅಂತ ಹೋಗಿದ್ದೀನಿ. ಫುಲ್ ಸೈಕ್ ಆಗಿತ್ತು ವಿಡಿಯೋದಾಗಿ. ಇಲ್ಲಿ ಯು ಮಾಲ್ ಮುಂದೆ ನಮ್ಮ ವಿನಾಯಕ ಅರ್ವಿ ತೊಗೋತೀನಿ ಅಂದಿದ್ದ. ಸೊ ಅರ್ವಿ ತೊಗೊಳಕ್ಕೆ ಅಂತೇಳಿ ಬಂದಿದ್ವಿ. ನಮ್ಮ ವಿನಾಯಕ ಸೆಲೆಕ್ಟ್ ಮಾಡ್ಕೊಳತ್ತಾನ ತನಗೆ ಯಾರು ಚಲೋ ಆಕೈತೆ ಅಂಥೇಳಿ ನಾವು ಎಷ್ಟು ರೌಂಡ್ ಅಡ್ಡಾಡಿವಿ ಅಂತಂದ್ರೆ ನಮಗೆ ಗೊತ್ತು. ಹಂಗೆ ಹಿಂಗೆ ಮಾಡಿ ಒಂದು ಜೋಡ್ ಸೆಲೆಕ್ಟ್ ಮಾಡಿದ. ಒಂದು ಜೋಡ್ ಸೆಲೆಕ್ಟ್ ಮಾಡಿ ಅದನ್ನು ತೊಗೊಂಡು ಈಗ ನೋಡಿ ಮಾಡ್ತೀನಿ ನಾನು. ಇದು ನಿಮ್ಗೆ ಇಷ್ಟ ಆಗಿದ್ರೆ ಮಾತಾಡ್ತೀನಿ ನಾನು. ಎದಕ್ಕೆ ಇಷ್ಟ ಆಗಿಲ್ಲ ಮತ್ತು ಇದಕ್ಕಿದೆ ಫುಲ್ ಸೈಕ್ ಫುಲ್ ಸುಸ್ತಾಗಿಬಿಡತ್ತಿ. ನಾನು ಇವ್ರನ್ನ ಕರ್ಕೊಂಡು ಅಡ್ಡಾಡಿ ಸೈಕ್ ಆಗತ್ತಾರ ನೋಡ್ರಪ್ಪ ಇವ್ರು. ನಮ್ಮ ನೀಲ ಅರ್ಬಿ ತೊಗೊಳತ್ತಾನ. ಭಾಳ ಆರ್ಗ್ಯುಮೆಂಟ್ ಮಾಡಿ ಒಂದು ಫೈನಲ್ ನಂಬರ್ ಹೇಳೋಣ ಪೇ ಮಾಡಿ. ನೋಡ್ರಿ ಇಲ್ಲಿ ಏನು ಶಾಪಿಂಗ್ ಮಾಡ್ಯಾರ ಇವ್ರು. ಇವೊಂದು ನೀಲಿ ಎರಡು ನಮ್ಮೊಂದು ಇಲ್ಲಿ ಬ್ಯಾಗ್ನಾಗ ಅದಾವ. ಹಿಂದೆ ಬ್ಯಾಗ್ನಾಗ ಅದಾವು. ಏನು ಅನ್ನಿಸ್ತಿರೋ ಅಲ್ಲಿ ಹಾಂ ಈಗ ತೊಗೊಳಕ್ಕೆ ಹೋಗಿದ್ರಲ್ಲ ಅರ್ಬಿ ಏನು ಅನ್ನಿಸ್ತು ಹೇಳ್ರಿ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕಿಶನ್ ಇಲ್ಲಿ ಗೂಗಲ್ನಾಗ ಯಾವ ರೇಟಿಂಗ್ಸ್ ಎಷ್ಟು ಅದು ಅಂತೇಳಿ ನೋಡ್ಕೊಂಡು ಊಟ ಮಾಡಕ್ಕೆ ಹೊಂಟೀವಿ. ಸೊ ಈಗ ನಾಯಿಗೆ ಚರ ಅಡ್ಡಾಡತ್ತೀವಿ. ಅಡ್ಡಾಡಿ ಅಂತೂ ಇಂತೂ ಹುಡುಕ್ಯಾಡಿ ಒಂದು ಕಡೆ ಚಿಕನ್ ಊಟ ಮಾಡಕ್ಕಂತ ಬಂದೀವಿ ನೋಡ್ರಿ. ಏನಪ್ಪ ಅಂತ ಹೇಳಿದ್ರೆ ಅಂತೂ ಹೋಗಿ ಊಟ ಮಾಡಿದ್ವಿ. ಚಿಕನ್ ಊಟ ಮಾಡಿ ಈಗ ಸೀದಾ ರೈಲ್ವೆ ಸ್ಟೇಷನ್ ಹೊಂಟಿವಿ ನೋಡ್ರಿ. ಎಲ್ಲರೂ ಫುಲ್ ಅಡ್ಡಾಡಿ ಸುಸ್ತಾಗ್ಬಿಟ್ರ ನೋಡ್ರಿ. ಹೆಂಗೆ ಬರತ್ತಾರ ಮಕ್ಕ ನೋಡ್ರಿ. ಇವರು ಎಲ್ಲ ರಗಡ ಹೋಗ್ಬಿಟ್ಟೈತಿ. ಫುಲ್ ನಡ್ಕೊತ ಅಡ್ಡಾಡೀವಿ.
ಒಂದು ಆಟೋ ಇಲ್ಲ, ಒಂದು ಬಸ್ ಇಲ್ಲ, ಸುಮ್ಮನೆ ನಡ್ಕೋತ ಅಡ್ಡಾಡಿ ಈಗ ರೈಲ್ವೆ ಸ್ಟೇಷನ್ಗೆ ಹೊಂಟೀನಿ ನೋಡ್ರಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ಸರ ಹುಬ್ಳಿಯಿಂದ ನಾವೀಗ ಬಾಗಲಕೋಟೆ ಬಂದಿದ್ವಿ. स्मार्टफोन है। कौन से स्टेट के रहने वाले आप? कर्नाटका। ये स्टेशन आपका बागलकोट। उमर साहब का एज 20 वहाँ पर करें बाहर। टिकट काउंटर पे हाँ, पेमेंट कैसे किया आपने? फोन पे से। स्टेशन के आजू बाजू में बाहर निकलेंगे। ಗಾಯ್ಸ್ ಏನಪ್ಪ ಅಂದ್ರೆ ನಾವು ಹುಬ್ಳಿಯಿಂದ ಈಗ ಬಾಗಲಕೋಟೆಗೆ ಬಂದಿವಿ. ಬಾಗಲಕೋಟೆಗೆ ಇಲ್ಲಿ ನೋಡ್ರಿ ಇಲ್ಲೇ ಇದೇನಪ್ಪ ಅಂತಂದ್ರೆ ನಮ್ಮದು ಈಗ ಹೊಸ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಮಾಡ್ಯಾರಲ್ಲ, ಸೊ ಅದ್ರದ್ದು ಫೀಡ್ಬ್ಯಾಕ್ ಕೇಳತ್ತಾರ. ಹೆಂಗೆ ಸ್ಟೇಷನ್ ಹೆಂಗೈತಿ, ಸ್ವಚ್ಛ ಐತೋ ಇಲ್ಲೋ, ಏನು ಫೆಸಿಲಿಟೀಸ್ ಅದಾವ ಇಲ್ಲ ಅಂಥೇಳಿ ನಮ್ಮ ವಿನಾಯಕನ ಹೆಸರಲ್ಲೇ ಅವ್ಗೆ ಕೇಳತ್ತಾರ, ಫೀಡ್ಬ್ಯಾಕ್ ಮಾಡತ್ತಾರ. ಇವ್ರು ಅದಕ್ಕೆ ಹೇಳ್ಕೊತ ನಿಂತಾರೆ ರೀ. ಒಂದು 10 ನಿಮಿಷ ಆತು ಇಷ್ಟ ನಿಂತಾರೆ. ನಾವೀಗ ಬಾಗಲಕೋಟೆಗೆ ಬಂದು ಈಗ ಇಲ್ಲಿಗೆ ವ್ಲಾಗ್ ಎಂಡ್ ಆಕೈತಿ. ಸೊ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ